ನಾನು ನೋಡಿದಾಗ ನಿಜ ಕೂಡ ಬಹಳ ದಿಗ್ಭ್ರಾಂತಿ ಆಯಿತು. ಯಾಕಂದರೆ RCC ಅಂತ ಮನೆ ಇವತ್ತು ಬ್ಲಾಸ್ಟ್ ಆಗಿದೆ ಅಂದರೆ ಗ್ಯಾಸ್ ಸಿಲಿಂಡರಿಂದ ಆಗಿದೆಯೋ ಅಥವಾ ಎಕ್ಸ್ಪ್ಲೋಸಿವ್ಸ್ ಆಗಿದೆಯೋ ಇದು ನಿಖರವಾಗಿ ಇನ್ನೂ ಕೂಡ ಮಾಹಿತಿ ಇಲ್ಲ. ನಾನು ಕೂಡ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಸೊ ಅನೇಕ ಮನೆಗಳಿಗೆ ಇವತ್ತು ಗ್ಲಾಸ್ಗಳು ಹೊಡೆದೋಗಿದೆ ಮತ್ತು ಬೇರೆ ಮನೆಗಳಿಗೂ ಕೂಡ ಹಾನಿಯಾಗಿದೆ. ಇದೆಲ್ಲವನ್ನು ಕೂಡ ಸರ್ಕಾರ ಭರಿಸಬೇಕು. ಯಾರು ಮೃತರಿದ್ದಾರೆ ಅವರ ಕುಟುಂಬಕ್ಕೆ ಶೀಘ್ರವಾಗಿ ಪರಿಹಾರವನ್ನು ಕೊಡುವಂಥ ಕೆಲಸ ಆಗಬೇಕು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ. ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು. ತನಿಖೆಯಾಗಿ ಏನು ಆ ಸತ್ಯತೆ ಹೊರಬರಬೇಕು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ಅನುಮಾನ ಏನಿದೆ ಸರ್? ಅಲ್ಲ, ಈಗ ನೀವು ನೋಡಿ, ನೀವು ಎಲ್ಲ ಸುದ್ದಿ ಮಾಧ್ಯಮ ಸ್ನೇಹಿತರು ಬಂದಿದ್ದೀರಾ. ಇದು ಒಂದು RCC ಮನೆ. ಈ ಸಿಲಿಂಡರ್ ಬ್ಲಾಸ್ಟ್ ಆದರೆ ಈ ರೀತಿಯಾಗಿ ಆಗ್ತದೆ ಅನ್ನೋದು ಎಲ್ಲ ಒಂದು ಕಡೆ ಅನುಮಾನ. ಸೊ ಈ ಅನುಮಾನಕ್ಕೋಸ್ಕರ ಇವತ್ತು ಸಮಗ್ರವಾಗಿ ತನಿಖೆ ಆಗಬೇಕಂತೇಳಿ ಕೇಂದ್ರ ಸಚಿವರು ಹೇಳಿದ್ದಾರೆ. ನಾನು ಕೂಡ ಹೇಳ್ತಾ ಇದ್ದೀನಿ, ನಮ್ಮೆಲ್ಲ ಮುಖಂಡರು ಕೂಡ ನಾವು ಇದನ್ನ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಸಿಲಿಂಡರ್ ಬ್ಲಾಸ್ಟ್ ಆದರೆ ಈ ಮಟ್ಟಕ್ಕೆ ಆಗ್ತದೆಯೋ ಇಲ್ಲೋ ಅನ್ನೋದು ಎಲ್ಲ ಒಂದ್ ಕಡೆ ಅನುಮಾನ. ಸಿಲಿಂಡರ್ ಬ್ಲಾಸ್ಟ್ ಆದ್ರೆ ಈ ಮಟ್ಟಕ್ಕೆ ಆಗ್ತದೆಯೋ ಇಲ್ಲೋ ಅಂತ ಒಂದು ಅನುಮಾನ. ಹಂಗಾಗಿ ಅನುಮಾನ ನಿವಾರಣೆ ಆಗ್ಬೇಕಾದ್ರೆ ಸಮಗ್ರವಾಗಿ ತನಿಖೆ ಆಗಬೇಕು. ಸೊ ಅದು ಅದರಿಂದನೇ ಆಗಿದೆಯೋ ಅಥವಾ ಏನಾದರೂ ಯಾರಾದರೂ ಎಕ್ಸ್ಪ್ಲೋಸಿವ್ಸ್ ಶೇಖರಣೆ ಮಾಡಿ ಇಟ್ಕೊಂಡು ಅದೇನಾದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಡಿದು ಈ ರೀತಿಯಾಗಿ ಆಗಿದೆಯೋ ಅನ್ನೋದನ್ನ ಸಮಗ್ರವಾಗಿ ತನಿಖೆ ಆದಾಗ ಮಾತ್ರ ಅದು ಗೊತ್ತಾಗ್ತದೆ. ಈಗ ನಮ್ಗೇನು ಗೊತ್ತಾಗ್ತದೆ, ಆ ರೀತಿಯಾಗಿ ಆದಾಗ ಮಾತ್ರ ಎಲ್ಲ ಒಂದ್ ಕಡೆ ಸರಿಯಾದ ಉತ್ತರ ಸಿಗ್ತದೆ. ನಾನು ನೋಡಿದಾಗ ನಿಜ ಕೂಡ ಬಹಳ ದಿಗ್ಭ್ರಾಂತಿ ಆಯಿತು. ಯಾಕಂದ್ರೆ RCC ಅಂತ ಮನೆ ಇವತ್ತು ಬ್ಲಾಸ್ಟ್ ಆಗಿದೆ ಅಂದರೆ ಗ್ಯಾಸ್ ಸಿಲಿಂಡರಿಂದ ಆಗಿದೆಯೋ ಅಥವಾ ಎಕ್ಸ್ಪ್ಲೋಸಿವ್ಸ್ ಆಗಿದೆಯೋ ಇದು ನಿಖರವಾಗಿ ಇನ್ನೂ ಕೂಡ ಮಾಹಿತಿ ಇಲ್ಲ. ನಾನು ಕೂಡ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಸೊ ಅನೇಕ ಮನೆಗಳಿಗೆ ಇವತ್ತು ಗ್ಲಾಸ್ಗಳು ಹೊಡೆದೋಗಿದೆ ಮತ್ತು ಬೇರೆ ಮನೆಗಳಿಗೂ ಕೂಡ ಹಾನಿಯಾಗಿದೆ. ಇದೆಲ್ಲವನ್ನು ಕೂಡ ಸರ್ಕಾರ ಭರಿಸಬೇಕು. ಯಾರು ಮೃತರಿದ್ದಾರೆ ಅವರ ಕುಟುಂಬಕ್ಕೆ ಶೀಘ್ರವಾಗಿ ಪರಿಹಾರವನ್ನು ಕೊಡುವಂಥ ಕೆಲಸ ಆಗಬೇಕು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ. ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು. ತನಿಖೆಯಾಗಿ ಏನು ಆ ಸತ್ಯತೆ ಹೊರಬರಬೇಕು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ಅನುಮಾನ ಏನಿದೆ ಸರ್? ಅಲ್ಲ, ಈಗ ನೀವು ನೋಡಿ, ನೀವು ಎಲ್ಲ ಸುದ್ದಿ ಮಾಧ್ಯಮ ಸ್ನೇಹಿತರು ಬಂದಿದ್ದೀರಾ. ಇದು ಒಂದು RCC ಮನೆ. ಈ ಸಿಲಿಂಡರ್ ಬ್ಲಾಸ್ಟ್ ಆದರೆ ಈ ರೀತಿಯಾಗಿ ಆಗ್ತದೆ ಅನ್ನೋದು ಎಲ್ಲ ಒಂದ್ ಕಡೆ ಅನುಮಾನ. ಸೊ ಈ ಅನುಮಾನಕ್ಕೋಸ್ಕರ ಇವತ್ತು ಸಮಗ್ರವಾಗಿ ತನಿಖೆ ಆಗಬೇಕಂತೇಳಿ ಕೇಂದ್ರ ಸಚಿವರು ಹೇಳಿದ್ದಾರೆ. ನಾನು ಕೂಡ ಹೇಳ್ತಾ ಇದ್ದೀನಿ, ನಮ್ಮೆಲ್ಲ ಮುಖಂಡರು ಕೂಡ ನಾವು ಇದನ್ನ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಸಿಲಿಂಡರ್ ಬ್ಲಾಸ್ಟ್ ಆದರೆ ಈ ಮಟ್ಟಕ್ಕೆ ಆಗ್ತದೆಯೋ ಇಲ್ಲೋ ಅನ್ನೋದು ಎಲ್ಲ ಒಂದ್ ಕಡೆ ಅನುಮಾನ. ಸಿಲಿಂಡರ್ ಬ್ಲಾಸ್ಟ್ ಆದ್ರೆ ಈ ಮಟ್ಟಕ್ಕೆ ಆಗ್ತದೆಯೋ ಇಲ್ಲೋ ಅಂತ ಒಂದು ಅನುಮಾನ. ಹಂಗಾಗಿ ಅನುಮಾನ ನಿವಾರಣೆ ಆಗ್ಬೇಕಾದ್ರೆ ಸಮಗ್ರವಾಗಿ ತನಿಖೆ ಆಗಬೇಕು. ಸೊ ಅದು ಅದರಿಂದನೇ ಆಗಿದೆಯೋ ಅಥವಾ ಏನಾದರೂ ಯಾರಾದರೂ ಎಕ್ಸ್ಪ್ಲೋಸಿವ್ಸ್ ಶೇಖರಣೆ ಮಾಡಿ ಇಟ್ಕೊಂಡು ಅದೇನಾದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಡಿದು ಈ ರೀತಿಯಾಗಿ ಆಗಿದೆಯೋ ಅನ್ನೋದನ್ನ ಸಮಗ್ರವಾಗಿ ತನಿಖೆ ಆದಾಗ ಮಾತ್ರ ಅದು ಗೊತ್ತಾಗ್ತದೆ. ಈಗ ನಮ್ಗೇನು ಗೊತ್ತಾಗ್ತದೆ, ಆ ರೀತಿಯಾಗಿ ಆದಾಗ ಮಾತ್ರ ಎಲ್ಲ ಒಂದ್ ಕಡೆ ಸರಿಯಾದ ಉತ್ತರ ಸಿಗ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.